ಹಲೋ ಗಾಯ್ಸ್, ನಾನು ನಿಮ್ಮ ಶರತ್. ನಾನು ನಿಮಗೆ ಇವತ್ತು ಟ್ರಿಪಾಡ್ ಸ್ಟ್ಯಾಂಡ್ ಮತ್ತು ರಿಂಗ್ ಲೈಟ್ ಬುಕ್ ಮಾಡಿದ್ದೆ. ಬಂತು. ಅದನ್ನು ಅನ್ಬಾಕ್ಸ್ ಮಾಡಿ ಫಿಕ್ಸ್ ಮಾಡೋದು ಹೇಗೆ, ಅದು ಲೈಟ್ನ ಅಡ್ಜಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ನ ಹೆಸರು ಟ್ರೆಂಡ್ ಗುರು ಕನ್ನಡ ಅಂತ ಹೇಳ್ಬಿಟ್ಟು. ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಅನ್ಬಾಕ್ಸ್ ಮಾಡೋಣ. ಇದು ಕಾಂಬೋ ಆಫರಲ್ಲಿ ಇದ್ದಿದ್ದು ನಾನು ತೊಗೊಂಡಿದ್ದು 999. ಟ್ರಿಪಾಡ್ ಸ್ಟ್ಯಾಂಡ್ ಮತ್ತು ರಿಂಗ್ ಲೈಟು 9 ಫೀಟ್ ಬರುತ್ತೆ ಫ್ರೆಂಡ್ಸ್ ಲೆಂತು. ನಿಮಗೂ ಇದು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗ್ಬಿಟ್ಟು ನೀವು ಬೇಕಾದ್ರೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಅಮೆಝಾನಲ್ಲಿ ತರಿಸಿದ್ದು, ತುಂಬ ಚೆನ್ನಾಗಿದೆ ರಿಂಗ್ ಲೈಟು. ಈ ಥರ ಬಾಕ್ಸ್ ಇರುತ್ತೆ ನಿಮಗೆ ಒಳಗಡೆ. ಅದಾದಮೇಲೆ ಇದು ಮೇಲ್ಗಡೆ ಇರುತ್ತಲ್ಲ, ಅದು ಮೇಲ್ಗಡೆಯಿಂದನೇ ಓಪನ್ ಮಾಡಿ. ಈ ಥರ ಸ್ಟ್ಯಾಂಡ್ ಕವರಲ್ಲಿ ಬರುತ್ತೆ, ನಿಮಗೆ ತೆಗೆದಿಟ್ಕೊಳ್ಳಿ. ಇದು ಓಪನ್ ಮಾಡಬೇಕಾದ್ರೆ ಹುಷಾರಾಗಿ ಓಪನ್ ಮಾಡಿ. ಅಕಸ್ಮಾತಾಗಿ ನೀವು ಒಂದು ಸಿಂಗಲಾಗಿ ಎಳಿಯಕ್ಕೆ ಹೋದರೆ ಕಟ್ಟಾಗೋಗುತ್ತೆ. ಒಂದು ಸಂದಲ್ಲಿಟ್ಟು 3 ಸೇರಿಸ್ಬಿಟ್ಟು ಎಳೀರಿ. ಮಧ್ಯದಲ್ಲಿ ಒಂದಿರುತ್ತಲ್ಲ, ಅದಕ್ಕೆ ಒಂದು ಮೇಲೆ ಎತ್ತಿದ್ರೆ ಓಪನ್ ಆಗುತ್ತೆ. ಫಸ್ಟು ಇಲ್ಲಿ ನಾನು ಟೈಟ್ ಮಾಡ್ತಾ ಇದ್ದೇನೆ ನೋಡಿ. ಅದನ್ನು ಫಸ್ಟು ಸ್ಟ್ಯಾಂಡ್ ನೀಟಾಗಿ ನಿಲ್ಲೋ ಹಾಗೆ ಟೈಟ್ ಮಾಡ್ಕೊಳ್ಳಿ. ಅಲ್ಲಿಂದನೂ ನೀವು ಲೆಂತ್ನ ಅಡ್ಜಸ್ಟ್ ಮಾಡ್ಕೋಬೋದು ಬೇಕಾದ್ರೆ. ಟೋಟಲ್ 2 ಕಡೆ ಕೊಟ್ಟಿರ್ತಾನೆ ಲೆಂತ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲೊಂದು ಕಡೆ, ಇದಾದಮೇಲೆ ಸೆಕೆಂಡ್ ಒಂದು ಟೈಟ್ ಆಗಿರಬೇಕದು. ಇವಾಗ ರಿಂಗ್ ಲೈಟ್ ಓಪನ್ ಮಾಡ್ಕೊಳ್ಳಿ. ರಿಂಗ್ ಲೈಟು 2 ಥರ ಕೊಟ್ಟಿರ್ತಾನೆ. ಅದು ಫೋನ್ ಇಡೋಕ್ಕೆ ಇನ್ನೊಂದಿರೋದು, ಅದನ್ನು ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಹೇಗೆ ಫಿಕ್ಸ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಈಗ ಇಟ್ಕೊಂಡು ಒಳಗಡೆಗೆ ಹಾಕ್ಬೇಕು. ಅದನ್ನು ಒಳಗಡೆ ಹೋಗಿ ಜಾಗ ಕೊಟ್ಟಿರ್ತಾನೆ. ಅದು ಫ್ಲೆಕ್ಸಿಬಲ್ ಆಗಿದೆ. ಅದು ಹೇಗೆ ಬೇಕಾದ್ರೂ ತಿರ್ಸ್ಕೋಬೋದು. ನೀವು ಹೇಗೆ ಬೇಕಾದ್ರೂ ತಿರ್ಸ್ಕೊಂಡು ಯೂಸ್ ಮಾಡ್ಕೋಬೋದು. ವೈರ್ ಲೆಂತಾಗೆ ಕೊಟ್ಟಿರ್ತಾನೆ. ವೈರು ಅಡ್ಜಸ್ಟ್ಮೆಂಟು ಕೊಟ್ಟಿದ್ದಾನೆ. ಇದನ್ನು ಇವಾಗ ಮೇಲ್ಗಡೆ ಸ್ಟ್ಯಾಂಡಿಗೆ ಹಾಕಬೇಕಾಗುತ್ತೆ. ಸ್ಟ್ಯಾಂಡ್ಗೆ ಹಾಕಬೇಕಾದ್ರೆ ನೀವು ತಿರುಗಿಸ್ಬೇಕಾಗುತ್ತೆ. ಅದು ಟೈಟ್ ಆಗೋ ತನಕ ತಿರುಗಿಸ್ಬೇಕು ನೀವು. ಅಕಸ್ಮಾತ್ ಲೂಸಾಗಿ ನೀವು ಇದು ಮಾಡೋಕ್ಕೆ ಹೋದರೆ ಬಿದೋಗುತ್ತೆ. ಅದ್ರ ಮೇಲಿಟ್ಟು ಅದು ಎಷ್ಟು ಟೈಟ್ ಆಗುತ್ತೋ ನೋಡಿಕೊಂಡು ನೀಟಾಗಿ ತಿರುಗಿಸಿ. ಲೈಟ್ ಮೇಲೆ ಪ್ರೆಷರ್ ಕೊಡೋಕ್ಕೆ ಹೋಗಬೇಡಿ. ನೀಟಾಗಿ ಸ್ಲೋವಾಗಿ ತಿರುಗಿಸಿ. ಟೈಟ್ ಆದರೆ ನಿಮಗೆ ಗೊತ್ತಾಗುತ್ತೆ. ನೀಟಾಗಿ ಟೈಟ್ ಆಗೋದಂತ ತಿರುಗಿಸಿ. ಅದು ರಿಂಗ್ ಲೈಟ್ ಇದೆಯಲ್ಲ, ಮೇಲ್ಗಡೆ ಕೆಳಗಡೆ ಅಡ್ಜಸ್ಟಿಂಗ್ ಇರುತ್ತೆ. ನೀವು ಎಷ್ಟು ಅಡ್ಜಸ್ಟಿಂಗ್ ಬೇಕೋ ಅದನ್ನು ಟೈಟ್ ಮಾಡಿದ್ರೆ ನೀವು, ಅದು ಮೇಲ್ಗಡೆ ಇರೋ ರಿಂಗ್ ಲೈಟು ಹಿಂದೆ ಮುಂದೆ ಅಲ್ಲಾಡಲ್ಲ. ನೀವು ಬೇಕಾದ್ರೆ ಅದನ್ನು ಮೇಲ್ಗಡೆನೂ ಮಾಡ್ಕೋಬೋದು, ಕೆಳಗಡೆನೂ ಮಾಡ್ಕೋಬೋದು. ರಿಂಗ್ ಲೈಟ್ನ ಟೈಟ್ ಮಾಡ್ಕೊಳ್ಳಿ. ಇವಾಗ ಸೆಕೆಂಡ್ ಒನ್ ಇದೆ ನೋಡಿ, ತೆಗೆದ್ಬಿಟ್ಟು ಲೆಂತ್ ಮಾಡ್ತಾಯಿದ್ದೀನಿ ನಾನು. ಟೋಟಲ್ 9 ಫೀಟ್, ನನಗಿಂತ ಫುಲ್ ಹೈಟು ಲೆಂತ್ ಆಗುತ್ತೆ ಅದು. ನನಗೆ ಎಷ್ಟು ಬೇಕು ಲೆಂತ್ ಅಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಅಷ್ಟು ಮಾಡಿಕೊಂಡು ನೀಟಾಗಿ ಟೈಟ್ ಮಾಡೋದು ಮಾತ್ರ ಮೇನು. ಈಗ ಟೈಟ್ ಮಾಡ್ಕೊಳ್ಳಿ. ಈಗ ಎಷ್ಟಕ್ಕೆ ಬೇಕು ಅಡ್ಜಸ್ಟ್ ಮಾಡಿಕೊಂಡು. 9 ಫೀಟ್ ಇದೆ ಫ್ರೆಂಡ್ಸ್ ಲೆಂತ್. ಇದು ಆರಾಮಾಗಿ ಬುಕ್ ಮಾಡಿ ತೊಗೋಬೋದು. ಬರೀ 999. ನೀಟಾಗಿ ಟೈಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲಿ.
ಇವಾಗ ಇದು ಪಿನ್ ಇರುತ್ತೆ ನಿಮ್ಮ ಹತ್ರ, ಪ್ಲಗ್ ಇರುತ್ತಲ್ಲ ಮಾಮೂಲಿ, ನೀವು ಚಾರ್ಜಿಂಗ್ದು ಒಂದು ಪ್ಲಗ್ ಇರುತ್ತಲ್ಲ, ವೈರ್ ಕನೆಕ್ಷನ್ ಥರ ಕೊಟ್ಟಿರ್ತಾರಲ್ಲ, ಆ ಚಾರ್ಜರಲ್ಲಿ ಬೇಕಾದರೆ ನೀವು ಹಾಕ್ಬಿಟ್ಟು ಯೂಸ್ ಮಾಡ್ಕೋಬೋದು. ಚಾರ್ಜಿಂಗ್ರಲ್ಲಿ ಹಾಕ್ತಾಯಿದ್ದೀನಿ ನಾನು, ಹಾಕಿ ಸ್ವಿಚ್ಚಿಗೆ ಹಾಕ್ತೀನಿ. ನೀವು ಆನ್ ಮಾಡಿದ ತಕ್ಷಣ ಇದು ಆನ್ ಆಗೋಲ್ಲ ಫ್ರೆಂಡ್ಸ್, ಇದು ಆನ್ ಮಾಡಿದ ತಕ್ಷಣ ಆನ್ ಆಗೋಲ್ಲ. ಅದರಲ್ಲಿ ಬಟನ್ಸಲ್ಲಿ ಒಂದು ಸ್ವಿಚ್ ಕೊಟ್ಟಿರ್ತಾನೆ, ಕ್ಲಿಕ್ ಕೊಟ್ಟಾಗ ಮಾತ್ರ ಆನ್ ಆಗುತ್ತೆ. ಈ ಥರ ಬಟನ್ಸ್ ಕೊಟ್ಟಿರ್ತಾನೆ ನಿಮಗೆ. ಈ ಥರ ಬಟನ್ಸಲ್ಲಿ ರೆಡ್ ಕಲರ್ ಬಟನ್ನ ಹಿಂಗೆ ಕ್ಲಿಕ್ ಕೊಟ್ಟರೆ ಆನ್ ಆಗುತ್ತೆ. ಇದನ್ನು ಲೈಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನೀವು, ಬ್ರೈಟ್ನೆಸ್ಸು ಜಾಸ್ತಿ ಕಮ್ಮಿಗೆ. ಬೆಳಕಿರೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ, ಇದು ತುಂಬ ಬ್ರೈಟ್ನೆಸ್ ಜಾಸ್ತಿ ಇದೆ. ಇದಕ್ಕೆ ಪ್ಲಸ್ ಕೊಟ್ಟರೆ ಫುಲ್ ಜಾಸ್ತಿ ಆಗುತ್ತೆ. ಇದರಲ್ಲಿ 3 ಕಲರ್ಸ್ ಕೊಟ್ಟಿದ್ದೇನೆ, ಕಲರ್ಸ್ ತೋರಿಸ್ತೀನಿ. ಮಧ್ಯದಲ್ಲಿ ಇದೆಲ್ಲ ಬಟನ್ ಅಮ್ಕಿದ್ರೆ ಈ ಟೈಪಲ್ಲಿ ನಿಮ್ಮ ಕಲರ್ ಚೇಂಜ್ ಆಗುತ್ತೆ. ಟೋಟಲ್ 3 ಕಲರ್ಸ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, 999ಗೆ ಒಳ್ಳೆ ಆಫರು, ತಗೋಬೋದು. ನೀವೇನಾದರೂ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ, ಶಾರ್ಟ್ ವೀಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಯೂಸ್ ಆಗುತ್ತೆ ಇದು. ಫ್ರೆಂಡ್ ಗುರು ಕನ್ನಡ ಚಾನಲ್ನಲ್ಲಿ ನೀವು ಹೊಸದಾಗಿ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.